ಆರ್ಡ್ರ್ ತೊಗೊಳೋದಕ್ಕೆ 20 ನಿಮಿಷ, ಕೊಡೋದಕ್ಕೆ ಒಂದಿಷ್ಟೊತ್ತು, ಬಿಲ್ ಕೊಡೋದಕ್ಕೆ ಮತ್ತೆ 15 ನಿಮಿಷ. ಹೆವಿ ಟೈಮ್ ವೇಸ್ಟ್ ಮಾಡಿಬಿಟ್ಟ. A to B ಸಖತ್ ಸೀನಿಕ್ ಆಗಿದೆ ಜಾಗ ಮಾತ್ರ. ನಮ್ಮ ಡಿ ವಿ ಹೆಂಗೋ ಒಳ್ಳೆ ಲೀಡ್ ತೊಗೊಂಡ್ಬಿಡ್ತಾರೆ ಆಫ್ ರೋಡಲ್ಲಿ. ನಾಕಿದೆ ಡಿ ವಿಗೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನಾಷ್ಟೆಲ್ಲ ಮುಗೀತು. ಸಿಕ್ಕಾಪಟ್ಟೆ ಲೇಟ್ ಆಗೋದು ಗುರು. 20 ನಿಮಿಷ ವೇಟಿಂಗು. ಓಕೆ, ಆರ್ಡ್ರ್ ತೊಗೊಳೋದಕ್ಕೆ 20 ನಿಮಿಷ, ಕೊಡೋದಕ್ಕೆ ಒಂದಿಷ್ಟೊತ್ತು, ಬಿಲ್ ಕೊಡೋದಕ್ಕೆ ಮತ್ತೆ 15 ನಿಮಿಷ. ಹೆವಿ ಟೈಮ್ ವೇಸ್ಟ್ ಮಾಡಿಬಿಟ್ಟ. A to B. ಸೊ ಎನಿವೇಸ್, ಈಗ ನ್ಯಾವಿಗೇಷನ್ ಹಾಕ್ಕೊಂಡಿದ್ದೀವಿ. ಯಾಕೆ ತೊಗೊಳ್ತಾ ಇಲ್ಲ ಇದು? ಓಕೆ, ಲೆಫ್ಟ್ ಹೋಗ್ಬಿಟ್ಟು ಯು ಹಾಕೋಬೇಕನ್ಸುತ್ತೆ. ಎಸ್. ಸೊ ಇಲ್ಲಿಂದ 1 hour 23 minutes ತೋರಿಸ್ತಾ ಇದೆ. 49 kilometers. ಲೈಟಾಗಿ ಡ್ರಿಸಲ್ ಆಗ್ತಾನೇ ಇದೆ, ಬಟ್ ಎಲ್ಲೂ ಹೆವಿ ರೇನ್ಸ್ ಅಂತ ಎಲ್ಲೂ ಫೋರ್ಕಾಸ್ಟ್ ಆಗಿಲ್ಲ. ಸೊ ಅದೊಂದು ಹೋಪ್ಸ್ ಮೇಲೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಬನ್ನಿ, ನನ್ನ ಪ್ರಕಾರ ಹೋಗ್ತಾ ಹೋಗ್ತಾ ರೂಟ್ ಇನ್ನೂ ಸೀನಿಕ್ ಆಗಬೇಕು, ಯಾಕಂದರೆ ಹಳ್ಳಿಗಳ ಮಧ್ಯೆ ಎಲ್ಲ ಹೋಗುತ್ತೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ಸೊ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಕಂಪ್ಲೀಟ್ ಕಂಟ್ರಿ ಸೈಡು ಎಲ್ಲ ಬ್ಯಾಕ್ ರೋಡ್ಸಲ್ಲೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಡೆಸ್ಟಿನೇಷನ್ನು ರೀಚ್ ಆಗೋಕ್ಕೆ ಇನ್ನು 1 hour ಟೈಮ್ ಇದೆ. ಸೊ 1 hour ಕಂಪ್ಲೀಟ್ ಇದೇ ಥರ ಈ ಬ್ಯಾಕ್ ರೋಡ್ಸಲ್ಲೇ ಓಡಿಸ್ಕೊಂಡು ಹೋಗೋದು. ಆ್ಯಂಡ್ ತಮಿಳ್ನಾಡಲ್ಲಿ ನೀವು ಎಷ್ಟೇ ಇಂಟೀರಿಯರ್ ಬನ್ನಿ, ರೋಡ್ಸ್ ಮಾತ್ರ ಚಿಂದಿಯಾಗಿರುತ್ತೆ. ಅದೊಂದು ಕಾನ್ಫಿಡೆನ್ಸಲ್ಲಿ ನೀವು ಬರ್ಬೋದು, ಯಾಕಂದರೆ ತಮಿಳ್ನಾಡು ರೋಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಇದು ನಾನು ಆಲ್ಮೋಸ್ಟ್ ಲಾಸ್ಟ್ ಒಂದು 7-8 yearsಯಿಂದ ನೋಡ್ತಾ ಇದ್ದೀನಿ. ಇಟ್ಸ್ ಅ ಜಾಯ್ ಟು ರೈಡ್. ಆ್ಯಂಡ್ ಈ ಥರ ರೋಡಲ್ಲಿ ನಿಮಗೆ ದೊಡ್ಡ ಗಾಡಿಗಳು ಬೇಕಾಗಿಲ್ಲ, ಈ ಥರ ಚಿಕ್ಕ ಚಿಕ್ಕ ಗಾಡಿಗಳು ಒಳ್ಳೆ ಮಜಾ ಮಾಡ್ಬೋದು. ಸೊ ಬನ್ನಿ, ಇನ್ನಷ್ಟು ಸೀನಿಕ್ ವ್ಯೂಸ್ ಜೊತೆ ಈ ರೈಡ್ನ ಎಂಜಾಯ್ ಮಾಡೋಣ. ಸಖತ್ ಸೀನಿಕ್ ಆಗಿದೆ ಜಾಗ ಮಾತ್ರ. ವೇರ್ ಈಸ್ ದ ಆಫ್ ರೋಡ್? ಓ ಓ ಓ, ನಿಮಿಷ. ಓಕೆ, ಹಿಂಗೆ ಹೋಗ್ಬೇಕಾ? ನಿಮಿಷ ಎಲ್ಲೋ ಏನೋ ಮಿಸ್ ಆಗಿದೆ. ಮೋಸ್ಟ್ಲಿ ಇದು ಈ ರೂಟ್ ಅನ್ಸುತ್ತೆ ಮಚ್ಚ. ಹಿಂಗೆ ಹೋಗ್ಬೋದು ಬಾ, ಹಾಂ ಹೋಗ್ಬೋದು ಬಾ. ಓಕೆ, ಇಲ್ಲಿದೆ ನೋಡಿ ಆಫ್ ರೋಡು. ಗೇಟ್ ಓಪನ್ ಆಗಿದೆ. ಈ ಆಫ್ ರೋಡ್ ಏನಂತ ಚಾಲೆಂಜಿಂಗ್ ಆಗೇನಿಲ್ಲ, ಒಂಥರ ಟ್ರೇಲ್ಸ್ ಥರ ಅಷ್ಟೇ. ಬಟ್ ಸ್ಟಿಲ್ ಮೇಲೆ ಹೋಗ್ತಾ 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 ತುಂಬ ಸೀನಿಕ್ ಆಗುತ್ತೆ. ಓ ಓ ಓ ಓ, ಚಿನ್ನೆ ಓಹೋ, ಅಯ್ಯಬ್ಬ. ಓಹೋ, ನೈಸ್. ಓ ವಾಟ್ ಎ ಪ್ಲೇಸ್. ಫುಲ್ ಗ್ರಾವೆಲ್ ಇದೆ ಗುರು, ಹೆವಿ ಸ್ಲಿಪ್ ಆಗ್ತಾ ಇದೆ.
ಫುಲ್ ಗಾಡಿ ವೀಲ್ ಸ್ಪಿನ್ ಆಗ್ತಾನೆ ಇದೆ. ಹುಯ್ 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 ಹುಯ್. ನಿಂತ್ಕೊಂಡ್ರೆ ಬ್ಯಾಲೆನ್ಸ್ ಸಿಗೋತ್ತೋ ಇಲ್ಲೋ ಗೊತ್ತಿಲ್ಲ. ಓಕೆ, ಒಂದು ಲೆವೆಲ್ಗೆ ಪರವಾಗಿಲ್ಲ. ನಮ್ಮ ಡಿ ವಿ ಹೆಂಗೋ ಒಳ್ಳೆ ಲೀಡ್ ತೊಗೊಂಡ್ಬಿಡ್ತಾರೆ ಇವ್ರು ಆಫ್ ರೋಡಲ್ಲಿ. ನಾಕಿದೆ ಡಿ ವಿಗೆ. ಇಲ್ಲೂ ನೋಡಿ ಪ್ಲಾಸ್ಟಿಕ್ ಹಾಳು ಮಾಡಿ ಇಕ್ಕವ್ರೆ. ಬಂದ್ವಿ, ಇನ್ನು ಹತ್ಕೊಂಡು ಹೋಗ್ಬೇಕು. ಯಾವ್ಯಾವುದೋ ಗಾಡಿಗಳು ಬಂದಿದೆ. 390, ಇಂಟರ್ಸೆಪ್ಟರು, ಡಾಮಿನರು, ಡ್ಯೂಕ್ ಬೇರೆ ಬಂದಿದೆ. ಚಿಂದಿ ಆಗಿತ್ತಲ್ಲ ಮಚ್ಚ. ರೈಟ್, ಅತ್ತೆ ಸಖತ್ತಾಗಿತ್ತು. ಒಳ್ಳೆ ಸ್ಟ್ರೆಚ್ ಆಫ್ ರೋಡು, ಮನಸ್ಫೂರ್ತಿಯಾಗಿ ಹೊಡೆದ್ವಿ. ಹಾಂ ನೋಡಿ, ಯಾವ್ದು ಇಂಟರ್ಸೆಪ್ಟರ್ ಎಲ್ಲ ಬಂದವ್ರು ಗುರು. ಹಾಂ ಪಕ್ಕ. ಸೊ ಗಾಡಿಗಳೆಲ್ಲ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹತ್ಕೊಂಡು ಹೋಗ್ತಾ ಇದ್ದೀವಿ. ಬಾಯ್ಸ್ ಇಷ್ಟಕ್ಕೆ ಸುಸ್ತಾಗ್ಬಿಟ್ಟವ್ರೆ. ಯಾವುದು ಗುರು ಇದು? ಹಿಂಗಿದೆ ಟ್ರೆಕ್ಕಿಂಗು, ಅಲ್ಲಿದೆ. ಒಳ್ಳೆ ಕಾರ್ಡಿಯೋ ಹೊತ್ತು. ಅಯ್ಯಬ್ಬ, ಸೊ ಮೇಲಕ್ಕೆ ಬಂದ್ವಿ ಮೈ ಡಿಯರ್ ಫ್ರೆಂಡ್ಸ್. ಇದು ದೇವಸ್ಥಾನ. ನಾನೊಂದು ಚೂರು ಮುಂದೆ ಬಂದರೆ ನೋಡಿ ಹೆಂಗಿದೆ ವ್ಯೂ. ಇಲ್ಲಿ ಡ್ರೋನ್ ಆರಿಸೋಣ ಇವಾಗ. ಸಖತ್ತಾಗಿದೆ ವೆದರ್.
ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇವಾಗ ಹೊರಡುವಂಥ ಸಮಯ. ಸೊ ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಇನ್ನು ಫೈನಲ್ ಡ್ರೋನ್ ಶಾಟ್ ಒಂದು ತೊಗೊಂಡು ಮನೆಗೆ ಹೋಗೋಣ.